ಇನ್ನು 11 ತಿಂಗಳು ಕೂಡ ಕಂಪ್ಲೀಟ್ ಆಗಿಲ್ಲ, ಆಗ್ಲೇ ಮೂಳೆನ ಚಪ್ಪರಿಸ್ಕೊಂಡಾಗಿದ್ದಾಳೆ ನೋಡಿ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಎದ್ದ ತಕ್ಷಣನೇ ಫುಲ್ ತಲೆ ಸ್ನಾನ ಮಾಡಿಬಿಟ್ಟೆ. ನನ್ನ ಪಾಪು ಆಗಲೇ ಒಂದ್ಸಲ ಎದ್ದು ಆಟ ಆಡಿ ಮಲ್ಕೊಂಡ್ಳು. ಸೊ ನನಗೆ ಇವಾಗ ಫ್ರೀ ಟೈಮ್, ಅದರಿಂದ ನಂದು ಏನೇನು ಕೆಲಸ ಇದೆ ಅವಳು ಮಲಗ್ದಾಗ ಪಟ ಪಟ ಅಂತ ಮಾಡ್ಕೊಂಡ್ಬಿಡ್ತೀನಿ. ಈ ಬಟ್ಟೆಗಳನ್ನೆಲ್ಲ ಒಗ್ದು 3-4 ದಿನ ಆಗಿದೆ. ನಾನು ಮಡಿಸ್ತಾ ಇರೋದು ಇವತ್ತು. ಯಾವಾಗಲೂ ಇದೇ ಥರ ಆಗುತ್ತೆ. ನನಗೆ ಎಷ್ಟೇ ಫ್ರೀ ಇರಲಿ, ಮಡ್ಚೋದು ಮರೆತ್ಕೋತೀನಿ, ಇಲ್ಲ ನಾಳೆ ಮಡ್ಚೋಣ, ಈ ಕೆಲಸ ಆದಮೇಲೆ ಮಡ್ಚೋಣ ಅಂತ ಅಂದ್ಕೊಂಡು ಮರ್ತೇ ಬಿಡ್ತೀನಿ. ಫ್ರೀ ಇದ್ದ ನೆನಪಾದಾಗ ಇಲ್ಲ ನಾಳೆ ಮಡ್ಚಿದ್ರಾಯ್ತು ಅಂತ ಪೋಸ್ಟ್ಪೋನ್ ಮಾಡ್ತೀನಿ. ನಾನು ಒಬ್ಬಳೇ ಹಿಂಗೇನ ಅಥವಾ ಎಲ್ಲರೂ ಹಾಗೇನ ಗೊತ್ತಿಲ್ಲ. ನೀವು ಇದೇ ಥರನ ಅಥವಾ ಅವತ್ತೇ ಮಡ್ಚಿರ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಇವತ್ತು ನನ್ನ ವಾಯ್ಸು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿಸ್ತಿದೆ ಅಲ್ವಾ? ಯಾಕಂದರೆ ನಿನ್ನೆಯಿಂದ ನಂದು ಹಳೆ ಮೈಕ್ ಇತ್ತಲ್ಲ, ಅದು ವರ್ಕೇ ಆಗ್ತಾ ಇಲ್ಲ. ಅದು 1 ವರ್ಷನೂ ಆಗಿಲ್ಲ ತೊಗೊಂಡು, ಆಗಲೇ ಯಾಕೋ ಕೈ ಕೊಟ್ಟಿದೆ. ಅದು 1,000 ಮೇಲೆ 1,300 ರೂಪಾಯಿ ಮೇಲಿರಬೇಕು. ಆಗಲೇ ಇಷ್ಟು ಬೇಗ ಕೆಟ್ಟೋಗಿದೆ. ಇವಾಗ ಯೂಸ್ ಮಾಡ್ತಾ ಇರೋದು ನನಗೆ ಯೂಟ್ಯೂಬಿಂದ ಕೊಟ್ಟಿದ್ದಲ್ಲ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಬಟ್ಟೆ ಎಲ್ಲ ಮಡಚಾಯಿತು, ಇನ್ನೊಂದು ಸ್ವಲ್ಪ ಇತ್ತು, ಅಷ್ಟರೊಳಗಡೆ ಪಾಪು ಎದ್ಲು. ಚಿನ್ನು ಫೋನ್ ಮಾಡ್ತಿದ್ದೀರಾ? ಎದ್ರಾ? ಪಾಪು ಎದ್ದಾದ್ಮೇಲೆ ರಾಗಿ ಸರಿ ತಿನ್ಸೋಣ ಅಂತ ರಾಗಿ ಸರಿ ಮಾಡಿದೆ. ಜೊತೆಗೆ ನಮ್ಮ ಹಸ್ಬೆಂಡ್ ಕೂಡ ಎದ್ದಿದ್ರು, ಅವ್ರಿಗೂ ಏನೇನು ಬೇಕು ಅದನ್ನು ತಿಂಡಿ ಮಾಡಿಕೊಟ್ಟೆ. ನಂದು ಮುಂಚೆನೇ ತಿಂಡಿ ಆಗಿತ್ತು, ಯಾಕಂದರೆ ಇವರಿಬ್ರು ಎದ್ದಿದ್ದು ಲೇಟ್ ಆಗಿತ್ತು ಅವತ್ತು. ನಾನು ಬೇಗ ಎದ್ದಿದ್ದೆ. ನಮ್ಮ ಅತ್ತೆ ತರಕಾರಿ ಥರ ಕಾಚೆ ಹೋದಾಗ ಎಳ್ನೀರು ತೊಗೊಂಬಂದಿದ್ರು ನಮ್ಮಿಬ್ರಿಗೂ. ಇವಾಗ ಸ್ವಲ್ಪ ಎಳ್ನೀರು ರೇಟ್ ಕಡಿಮೆ ಆಗಿದೆ, 45 ಏನೋ ಇರಬೇಕು. ಮುಂಚೆ ಅಂದರೆ ನಾನು 4-5 ತಿಂಗಳು ಮುಂಚೆ 90ವರೆಗೂ ಹೋಗಿತ್ತು. ನಾವು ಮನೇಲಿ ಊರಲ್ಲಿದ್ದಾಗ, ಅಂದರೆ ಹಳ್ಳೀಲಿ ನಮ್ಮ ಅಮ್ಮನ ಮನೇಲಿದ್ದಾಗ ಎಷ್ಟು ಎಳ್ನೀರು ಫ್ರೀಯಾಗಿ ಕುಡಿತಿದ್ವಿ. ಇವಾಗ ದುಡ್ಡು ಕೊಟ್ಟು ಕುಡಿಯೋದಕ್ಕೆ ಬೇಜಾರು ಅನಿಸುತ್ತೆ. ಈ ಬಾಳೆಹಣ್ಣು, ಎಳನೀರು, ಮತ್ತು ವೀಳ್ಯದೆಲೆ, ಹೂವು, ಮತ್ತು ಕರಿಬೇವು ಇವನ್ನೆಲ್ಲ ದುಡ್ಡು ಕೊಡ್ತಾನೆ ತಿನ್ನೋದಕ್ಕೆ ಒಂಥರ ಬೇಜಾರಾಗುತ್ತೆ, ನೋಗೂ ಬರುತ್ತೆ. ಇದಕ್ಕೆಲ್ಲ ದುಡ್ಡು ಕೊಡ್ತಾನೆ ತಿಂತಿದ್ದೀವಲ್ಲ ಅಂತ. ಯಾಕಂದರೆ ಹಳ್ಳೀಲಿ ಇರೋರಿಗೆ ಗೊತ್ತು ಇದೆಲ್ಲ ಎಷ್ಟು ಆರಾಮಾಗಿ ಫ್ರೀಯಾಗಿ ಸಿಗುತ್ತೆ ಅಂತ. ಒಂದು ಕಡೆ ಎಲ್ಲೋ ಒಂದು ಕಡೆ ಗಿಡ ಹಾಕಿದ್ರೆ ಅದು ಬೆಳ್ಕೊಂಡ್ಬಿಡುತ್ತೆ, ಒಂದು ಕರಿಬೇವಾಗಲಿ ಏನಾಗಲಿ. ಸಿಟಿಲಾದರೆ ಒಂದು ಪೇಪರ್ ತರ್ತೀನಿ ಅಂದ್ರೂ ದುಡ್ಡು ಕೊಡಬೇಕಾಗುತ್ತೆ. ಹಳ್ಳಿಲೆಲ್ಲ ಎಷ್ಟು ಆರಾಮ್ ಜೀವನ ಅಲ್ವಾ. ಆಮೇಲೆ ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟೆ. ಅವಳು 2-3 ಅವರ್ಸ್ ಆಟ ಆಡಿ ನ್ಯಾಪ್ ತಗೋತಾಳೆ. ಒಂದೊಂದ್ಸಲ ಬೇಗ ಎದ್ದೇಳ್ತಾಳೆ, ಒಂದೊಂದ್ಸಲ 1-2-3 ಅವರ್ಸ್ ಮಲ್ಕೊಂಡ್ಬಿಡ್ತಾಳೆ. ಅವಳು ಮಲಗಿದ್ದಾಗ ನಾನು ಊಟ ಮಾಡಿಕೊಂಡೆ. ಅವಳು ಮಲಗಿದಾಗಲೇ ಸ್ವಲ್ಪ ಫ್ರೀ ಆಗೋದು. ನೆನ್ನೆ ನೈಟ್ ಅಮ್ಮ ಬಂದಾಗ ನಾನು ಕಬಾಬ್ ಮಾಡಿದ್ನಲ್ಲ, ಅದು ಸ್ವಲ್ಪ ಹೆಚ್ಚಾಗಿತ್ತು. ಅದನ್ನು ಬಿಸಿ ಮಾಡಿಕೊಂಡು ಮಧ್ಯಾಹ್ನದ ಊಟದ ಜೊತೆಗೆ ಎಂಜಾಯ್ ಮಾಡಿದೆ. ಏನೇ ಹೇಳಿ ನಾನ್ ವೆಜ್ ತಿಂದಾಗ ಆಗೋ ಫೀಲೇ ಬೇರೆ, ಅದನ್ನು ಹೇಳೋಕ್ಕೆ ಆಗಲ್ಲ. ಅಷ್ಟು ತೃಪ್ತಿ ಆಗುತ್ತೆ ನಾನ್ ವೆಜ್ ತಿಂದರೆ, ಬಟ್ ಡೈಲಿ ತಿನ್ನೋಕೆ ಇಷ್ಟ ಆಗಲ್ಲ. ಸೊ ನೋಡ್ತಾ ನೋಡ್ತಾ ಸಂಜೆ ಆಗೋಯ್ತು. ನಮ್ಮ ಪಾಪುನೂ ಎದ್ಲು. ನಮ್ಮ ಪಾಪು ಎದ್ದಾದ್ಮೇಲೆ ಅವಳಿಗೆ ಅನ್ನ ಮತ್ತು ತರಕಾರಿ ಇದೆಲ್ಲ ಮಾಡಿಕೊಟ್ಟು ಊಟ ಮಾಡಿಸ್ದೆ. ಪಾಪು ಒಂದೊಂದ್ಸಲ ಕ್ರ್ಯಾಂಕಿ ಆಗಿದ್ದಾಗ ನಾವು ಎಷ್ಟೇ ಎಂಟರ್ಟೈನ್ಮೆಂಟ್ ಮಾಡಿ, ಎಷ್ಟೇ ಪುಸ್ಲಾಯಿಸಿ ಊಟ ಮಾಡ್ಸೋಕ್ಕೂ ನೋಡಿದ್ರು ಊಟ ಮಾಡೋದಿಲ್ಲ. ಸೊ ನಾನು ಅಂಥ ಟೈಮಲ್ಲಿ ಕೃಷ್ಣ ಸಾಂಗ್ ಹಾಕ್ತೀನಿ. ಅವಳಿಗೆ ಅದು ಫೇವ್ರೆಟ್ ಸಾಂಗು. ಒಂದು ಬೇಬಿ ಶಾರ್ಕು ಮತ್ತು ಇದು ಕೃಷ್ಣ ಸಾಂಗು, ಎರಡು ತುಂಬ ಇಷ್ಟ ಅವಳಿಗೆ. ಚಿಕ್ಕದ್ರಲ್ಲೆಲ್ಲ ಅವಳು ನಿದ್ದೆ ಮಾಡಿಸೋದಕ್ಕೆ 1-2 ಸಾಂಗ್ ಎಕ್ಸ್ಟ್ರಾ ಇಟ್ಕೊಂಡಿದ್ವಿ. ಅದಂತೂ ಅವಳಿಗೆ ತುಂಬ ಇಷ್ಟ ಆಗ್ತಿತ್ತು. ಬಟ್ ಅವಳು ದೊಡ್ಡವಳಾಗ್ತಾ ಆಗ್ತಾ ಅವಳು ಅಪ್ಗ್ರೇಡ್ ಆದ್ಲು. ಯಾವ ಸಾಂಗ್ ಹಾಕಿದ್ರು ಮಲಗ್ತಾ ಇರಲಿಲ್ಲ. ಫಸ್ಟು 4 ಮಂತ್ಸು ನಾನೇ ಹಾಡು ಹೇಳ್ತಿದ್ದೆ, ಅವಳಿಗೋಸ್ಕರ ಒಂದು ಲಾಲಿ ಹಾಡು ಕಲ್ತಿದ್ದೆ. 4-5 ಮಂತ್ಸ್ ಆಗ್ತಾ ಆಗ್ತಾ ನಮ್ಮ ಅತ್ತೆ ಅವ್ರು ಕೇಳೋ 1-2 ಸಾಂಗ್ನ ಹಾಕಿ ಮಲಗಿಸ್ತಾ ಇದ್ರು. ಅದು ಹೆಂಗೆ ಅವಳಿಗೆ ಅಡ್ಜಸ್ಟ್ ಆಗಿಬಿಟ್ಟಿತ್ತು ಅಂದರೆ, ಅವಳು ಅಳ್ತಾ ಇದ್ದಾಗ ಅದನ್ನು ಹಾಕಿದ್ರೆ ಕೇಳಿಸ್ಕೊಳ್ಳೋಳು, ಇಲ್ಲ ಮಲ್ಕೊಂಡ್ಬಿಡ್ತಿದ್ಲು. ನಾವು ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರಂತೂ ಅದನ್ನೇ ಹಾಕ್ತಾ ಇದ್ವಿ. ಅಂದರೆ ವಿಡಿಯೋ ಸಾಂಗ್ ಹಾಕ್ತಾ ಇರಲಿಲ್ಲ, ಬರೀ ಸಾಂಗ್ ಅಷ್ಟೇ. ಅವಳಿಗೆ ದೇವ್ರ ಹಾಡಂದ್ರೆ ತುಂಬ ಇಷ್ಟ. ಸೊ ಸಂಜೆ ಆಯಿತು, ಅದಾದಮೇಲೆ ಅತ್ತೆ ಹೊರಗಡೆ ಹೋಗಬೇಕು ಅಂತ ಹೇಳಿದರು. ಪಾಪುನ ಕರ್ಕೊಂಡು ಆಚೆ ಹೋದ್ವಿ. ನಾನು ಅವಳನ್ನ ಕ್ಯಾರಿ ಬೆಲ್ಟ್ ಇದೆಯಲ್ಲ, ನೀವು ನೋಡಿರ್ತೀರ ನನ್ನ ವೀಡಿಯೋಸ್ ನೋಡಿದರೆ, ಅದನ್ನು ಹಾಕೊಂಡು ಹೋಗ್ತೀನಿ ಸ್ವಲ್ಪ ದೂರ ಇದ್ದರೆ. ಇಲ್ಲೇ ಅಲ್ವಾ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋದೆ, ಬಟ್ ತರಬೇಕಿತ್ತು ಅಂತ ಆವಾಗ ಅನ್ನಿಸ್ತು. ಆ ಬ್ಯಾಗ್ ಎಷ್ಟು ಯೂಸ್ಫುಲ್ ಆಗ್ತಿದೆ ಅಂತ ಅಂದರೆ, ಪಾಪುನ ಒಂದು ಅರ್ಧ ಗಂಟೆ ಎತ್ಕೊಂಡ್ರೆ ಸೊಂಟ ನೋವು ಬರುತ್ತೆ. ಬಟ್ ಅದಾದರೆ ತುಂಬ ಚೆನ್ನಾಗಿ ಎಷ್ಟೊತ್ತಾದ್ರೂ ಎತ್ಕೊಬೋದು. ಅವಳಿಗೂ ಒಂದು ಸ್ವಲ್ಪ ಕಂಫರ್ಟ್ ಇರುತ್ತೆ. ಎದುರುಗಡೆ ಇರೋ ವ್ಯೂನ ಎಂಜಾಯ್ ಮಾಡ್ತಾಳೆ. ಅವಳಿಗೆ ಹಿಂಸೆ ಅನಿಸಲ್ಲ, ಅದು ಆರಾಮಾಗಿ ಕೂತ್ಕೋತಾಳೆ ಮತ್ತು ಮಲ್ಕೊಳ್ತಾಳೆ ಅದರಲ್ಲೂ. ಸೊ ಆಚೆಯಿಂದ ಮನೆಗೆ ಬಂದ್ವಿ. ಬಂದಾದಮೇಲೆ ಅಮ್ಮ ಊರಿಂದ ಚಕ್ರದವರೆಕಾಯಿ ತಂದಿದ್ರ, ಅದನ್ನು ಎಲ್ರಿಗೂ ಅಂದರೆ ನೈಬರ್ಸ್ಗೆಲ್ಲ ಕೊಡೋಣ, ಹಂಚೋಣ ಅಂತ ಅಂದ್ಬಿಟ್ಟು ತೊಗೊಂಡೋದೆ. ಎಲ್ರಿಗೂ ಕೊಟ್ಟು ತಿಂದರೆ ಎಷ್ಟು ಚೆಂದ ಅಲ್ವಾ. ಅವರು ಅಷ್ಟೇ ಪಾಪ ಏನಾದರೂ ಊರಿಂದ ತಂದುಕೊಡ್ತಾ ಇರ್ತಾರೆ, ನಾವು ಏನಾದ್ರು ಕೊಡ್ತಾ ಇರ್ತೀವಿ. ಅಲ್ಲಿಂದ ಬರೋದ್ರೊಳಗಡೆ ಹಸ್ಬೆಂಡ್ ಚಿಕನ್ ತಂದಿದ್ರು, ಅದು ಲೀಶಿಯಸ್ತು.
ಜೊತೆಗೆ ಅದ್ರದ್ದು ಅವ್ರ ಬ್ರ್ಯಾಂಡ್ದೇನೆ ಏನೋ ಮಸಾಲ ಪುಡಿ ಅಂತೆ ಅದನ್ನ ತಂದಿದ್ರು ಟ್ರೈ ಮಾಡು ಅಂತ. ಇವ್ರೇನಾದರೂ ಹೊಸದಾಗಿ ಏನಾದ್ರು ನೋಡಿದರೆ ವಿಡಿಯೋಸ್ ನೋಡಿದರೆ ಅಥವಾ ಏನಾದ್ರು ಪ್ರಾಡಕ್ಟ್ ನೋಡಿದರೆ ಟ್ರೈ ಮಾಡು ಅಂತ ಹೇಳಿ ತಂದು ಕೊಡ್ತಾರೆ. ಸೊ ನನಗೆ ಈ ಥರ ಪ್ಯಾಕೆಟ್ ಚಿಕನ್ ಎಲ್ಲ ನಂಗೆ ಇಷ್ಟ ಆಗಲ್ಲ. ನಾನು ಏನಿದ್ರು ಡೈರೆಕ್ಟಾಗಿ ಹೋಗಬೇಕು, ಬದುಕಿರೋ ಕೋಳಿ ನೋಡಬೇಕು, ಅದನ್ನು ಕಟ್ ಮಾಡಿಸ್ಕೊಂಡು ತರಬೇಕು. ಅವರು ಎಷ್ಟೇ ಫ್ರೆಶ್ ಇದೆ ಅಂತ ಹೇಳಿದ್ರು ನನಗೆ ಅದು ನಾನು ನಂಬಲ್ಲ. ನಾನು ಎದುರುಗಡೆನೇ ಕಟ್ ಮಾಡಿನೇ ತೊಗೊಬಂದ್ರೆ ನನಗೆ ಒಂದು ಖುಷಿ. ಏನಾದರೂ ಅಡುಗೆ ಮಾಡುವಾಗ ನಮ್ಗೆ ಟೈಮ್ ಹೋಗೋದೇ ಜಾಸ್ತಿ ಬೆಳ್ಳುಳ್ಳಿ ಬಿಡಿಸೋದಕ್ಕೆ. ನಾನು 2-3 ಥರ ಬೆಳ್ಳುಳ್ಳಿ ಬಿಡ್ಸೋಕ್ಕೆಲ್ಲ ಟ್ರೈ ಮಾಡಿದ್ದೀನಿ. ಒಂದು ಚಾಕುನಲ್ಲಿ ಅದನ್ನು ಸ್ಲೈಸ್ ಮಾಡಿಬಿಟ್ಟು ಆಮೇಲೆ ಸಿಪ್ಪೆ ತೆಗೆಯೋದು. ಇನ್ನೊಂದು ನಮ್ಮ ಅತ್ತೆ ಇದನ್ನು ಜಾಸ್ತಿ ಮಾಡ್ತಾರೆ, ಬಿಸಿನೀರಿಗೆ ಹಾಕಿಬಿಟ್ಟು ಸ್ವಲ್ಪ ನೆನೆಸಿಟ್ಬಿಟ್ಟು ತೆಗೆಯೋದು. ಅದು ಸ್ವಲ್ಪ ಈಸಿನೇ ಅಂತ ಹೇಳ್ತೀನಿ. ಅದಕ್ಕಿಂತ ಈಸಿ ಈ ಥರ ಕುಟ್ಬಿಟ್ಟು ಸಿಪ್ಪೆ ತೆಗಿಬೋದು. ಸೊ ಇವಾಗ ಲೀಶಿಯಸ್ ಸ್ಪೆಷಲ್ ಚಿಕನ್ ಮಸಾಲ ಹೆಂಗೆ ಮಾಡೋದು ಅಂತ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ. ಅದರಲ್ಲಿ ಹೆಂಗೆ ಹೇಳಿದ್ದಾರೆ ಹಾಗೆ ಮಾಡಿದೆ ನಾನು. ಚೆನ್ನಾಗಿ ಬಂದಿತ್ತು. ಫಸ್ಟು ನಾನು ತೋರಿಸ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ನೀವು ಎಷ್ಟು kg ತೊಗೊಂಡಿದ್ದೀರಾ ಅಷ್ಟೊಂದು ಮಸಾಲ ಹಾಕೋಕ್ಕೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅಷ್ಟನ್ನು ಪೌಡರ್ನ ಅದರೊಳಗಡೆ ಹಾಕಿ ಮ್ಯಾರಿನೇಟ್ ಮಾಡಿ ಇಡಿ. ಅದಾದಮೇಲೆ 4 ಸ್ಪೂನ್ ಎಣ್ಣೆ ಹಾಕಿ ಒಂದು 3 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ, ಅದಕ್ಕೆ 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿದರೆ ಚೆನ್ನಾಗಿ ಸ್ಮೂತಾಗಿ ಬೇಯುತ್ತೆ, ಬೇಗ ಬೇಯುತ್ತೆ. ಇವಾಗ ನಾನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ನಲ್ಲ ಆ ಚಿಕನ್ನ ಆ ಮಸಾಲ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಒಂದು 4 to 5 ಮಿನಿಟ್ಸ್ ಚೆನ್ನಾಗಿ ಲೋ ಫ್ಲೇಮಲ್ಲಿ ಅಲ್ಲೇ ಫ್ರೈ ಮಾಡಿ, ಅದಾದಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಡಿ, ಸ್ವಲ್ಪ ಬೆಂದ್ಕೊಳ್ಳುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದರೆ ಡಿಲಿಷಿಯಸ್ ಚಿಕನ್ ರೆಡಿ. ಇನ್ನೂ 1 ವರ್ಷನೂ ಆಗಿಲ್ಲ, ಮೂಳೆ ಕೊಟ್ಟು ಕೂರಿಸಿದ್ದಾರೆ. ಚೆನ್ನಾಗಿದೆಯಾ? ಚೆನ್ನಾಗಿತ್ತಾ? ಚೀಪ್ ಥರ ಫುಲ್ ಇಷ್ಟ ಆಗಿದೆ. ಚಿಕನ್ ಮಸಾಲೆ, ಲಿಶಿಯಸ್ ಮಸಾಲೆ ಎಂಜಾಯ್ ಮಾಡ್ತಾ ಇದ್ದಾರೆ. ಅಡುಗೆ ಎಲ್ಲ ಆದಮೇಲೆ 45 ಮೂವಿನ ಹಾಕೊಂಡು ಊಟ ಮಾಡಿದ್ವಿ. ವೀಕ್ಲಿ ಒನ್ಸ್ ಆದರೂ ನಾವು ಈ ಥರ ಮಾಡ್ತೀವಿ. ವೀಕೆಂಡಲ್ಲಿ ಎಲ್ಲರೂ ಕೂತ್ಕೊಂಡು ಒಂದು ಮೂವಿ ನೋಡ್ತೀವಿ. ನಾನು ಇನ್ಸ್ಟಾಗ್ರಾಮಲ್ಲಿ ಅದೇ ಸರ್ಚ್ ಮಾಡ್ತಾ ಇರ್ತೀನಿ, ಈ ವೀಕ್ ಯಾವುದು ಮೂವಿ ನೋಡೋಣ ಅಂತ ಹೇಳಿ. ಅದು ಒಂದ್ಸಲ ನೋಡ್ತಾ ನೋಡ್ತಾ ಅದೇ ನಮಗೆ ರೆಕಮೆಂಡ್ ಮಾಡುತ್ತೆ, ಈ ಮೂವಿ ಚೆನ್ನಾಗಿದೆ, ಆ ಮೂವಿ ಚೆನ್ನಾಗಿದೆ ಅಂತ ಎಲ್ಲ ಸೇವ್ ಮಾಡಿ ಇಟ್ಕೊಳ್ಳೋದು. ಒಂದೊಂದಾಗಿ ನೋಡ್ತಾ ಹೋಗೋದು. ಸೊ ಒಂದೊಂದು ಡಬ್ಬಾ ಮೂವಿಗಳನ್ನೂ ನೋಡಿದ್ದೀವಿ, ಒಂದೊಂದು ಸೂಪರ್ ಹಿಟ್ ಆಗಿರೋ ಮೂವಿನೂ ನೋಡಿದ್ದೀವಿ. ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ಯಾವ್ದು ನೋಡಿಲ್ಲ ಅನ್ನಂಗಿಲ್ಲ. ಯಾವುದು ಚೆನ್ನಾಗಿದೆ ಅಂತ ಬರೀ ಅದೇ ಸರ್ಚ್ ಮಾಡೋದು ವೀಕೆಂಡ್ ಬಂದರೆ. ಸೊ ಇವತ್ತಿಗೆ ಇಷ್ಟು ಸಾಕು. ಇದಾಗಿತ್ತು ಥರ್ಡ್ ಡೇ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್.